ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳು ಎಲ್ಲರೂ ಹೇಗಿದ್ದೀರಾ? ಇರುವಂಥ ಸ್ಥಳದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆಯಲ್ಲಿ ಒಂದು ವಾಕ್ಯವನ್ನು ಧ್ಯಾನಿಸೋಣ. ಯೋಬನ ಪುಸ್ತಕ 33ನೇ ಅಧ್ಯಾಯ 4ನೇ ವಾಕ್ಯ. ನಾನು ದೇವರಾತ್ಮನಿಂದಲೇ ನಿರ್ಮಿತನಾಗಿದ್ದೇನೆ, ನನ್ನ ಜೀವವು ಸರ್ವಶಕ್ತನ ಶ್ವಾಸದಿಂದ ಉಂಟಾಗಿದೆ. ಆಮೇನ್. ಪ್ರಿಯ ದೇವರ ಮಗುವೆ, ಎಷ್ಟು ಜನ ನಂಬ್ತೀರಾ? ಹೌದು, ಈ ಮುಂಜಾನೆ ವೇಳೆಯಲ್ಲಿ ನಾನು ನೀನು ದೇವರಾತ್ಮನಿಂದಲೇ ಉಂಟಾಗಿದ್ದೇವೆ. ನನ್ನಲ್ಲಿ ನಿನ್ನಲ್ಲಿ ಉಸಿರಾಡುತ್ತಿರುವಂಥ ಶ್ವಾಸ ನನ್ನ ತಂದೆಯ ದೇವರ ಸರ್ವಶಕ್ತರಿಂದಲೇ ಉಂಟಾಗಿರಿದೆ. ಹೌದು, ಇದರಿಂದಲೇ ಪ್ರಿಯ ದೇವರ ಮಗುವೆ, ನಮ್ಮ ಶರೀರದಲ್ಲಿ ಯಾವುದೇ ಬಲಹೀನತೆಗಳಿರ್ಬೋದು, ಯಾವುದೇ ಅನಾರೋಗ್ಯ ಇರ್ಬೋದು, ಯಾವುದೇ ಒಂದು ಮನಸ್ತಾಪಗಳಿರ್ಬೋದು, ಇದು ನಮಗೊಂದು ತಿಳುವಳಿಕೆ ಇರಬೇಕು. ನಾನು ನೀನು ದೇವರಾತ್ಮನಿಂದ ಉಂಟಾಗಿದ್ದೇವೆ. ನಮ್ಮಲ್ಲಿ ಇರುವಂಥ ಶ್ವಾಸವು ನಮ್ಮ ತಂದೆಯ ದೇವರ ಸರ್ವಶಕ್ತನ ಶ್ವಾಸವಾಗಿದೆ. ಅದಕ್ಕಾಗಿ ಈ ಮುಂಜಾನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.